ಬರ್ರಿಪಾ ಬರ್ರಿ, ಇವತ್ತು ನಮ್ಮ ಹಳ್ಳ್ಯಾಗ ಮಾಡುವಂಥ ಟಮಾಟಿಕಾಯಿ ಚಟ್ನಿ ರುಚಿನ ನೀವು ನೋಡಿವ್ರಂತ. ಈ ಟಮಾಟಿಕಾಯಿ ಚಟ್ನಿ ರೊಟ್ಟಿಗೂ ಸೈ, ಚಪಾತಿಗೂ ಸೈ, ಅನ್ನ ಸಾರಿಗೂ ಹೇಳಿ ಮಾಡಿಸ್ದಂಗೆ ಇರ್ತದೆ ನೋಡ್ರಿ. ಇದು ನಮ್ಗೆ ತಿಂದ್ರಿ ಅಂದ್ರೆ ಹೊಟ್ಟೆ ತುಂಬ ಉಣ್ಣೋದಂತೂ ಗ್ಯಾರಂಟಿ ನೋಡ್ರಿ. ನೀವು ಬಿಸಿ ರೊಟ್ಟಿ ಮ್ಯಾಗ ಒಂದಿಟ್ಟು ಟಮಾಟಿಕಾಯಿ ಚಟ್ನಿ, ಅದ್ರ ಮ್ಯಾಗ ಒಂದಿಟ್ಟು ತುಪ್ಪ ಹಚ್ಕೊಂಡು ತಿಂದ್ರೆ ಆಹಾ, ತುಪ್ಪ ಬೇಡ ಅಂದ್ರೆ ಮೊಸರು ಜೊತೆ ಕಚ್ಕೊಂಡು ತಿನ್ಬೋದ್ರಿ. ಅಷ್ಟು ಟೇಸ್ಟ್ ಆಗಿರ್ತೈತಿ ಟಮಾಟಿಕಾಯಿ ಚಟ್ನಿ. ನೋಡೋಣ ಬರ್ರಿ ಹೆಂಗೆ ಮಾಡೋದು ಅಂತೇಳಿ. ನಮಸ್ಕಾರ ರೀ ಎಲ್ಲರಿಗೂ, ನಾನು ರೀ ಪ್ರತಿಭಾ. ನನ್ನ ಚಾನಲ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಾರ್ದಂಗೆ ವಿಡಿಯೋ ನೋಡಾತಿರಲ್ಲ, ಒಂದು ಸಬ್ಸ್ಕ್ರೈಬ್ ಬಟನ್ ಒತ್ತಕ್ರಿ. ಈ ಟಮಾಟಿಕಾಯಿ ಚಟ್ನಿ ಮಾಡ್ಬೇಕು ಅಂತಂದ್ರೆ ಟಮಾಟಿಕಾಯಿನ ಮೊದಲ ಹುರ್ಕೋಬೇಕ್ರಿ. ಆ ಟಮಾಟಿಕಾಯಿನ ಬೇಕಂದ್ರೆ ನೀವು ತೆವ್ಯಾಗೂ ಹುರ್ಕೋಬೋದು, ಬೇಡಕ್ಕಂದ್ರೆ ನಾನು ಇಲ್ಲೇ ಒಲ್ಯಾಗ ಹುರ್ತೀನಿ ನೋಡ್ರಿ. ಹಿಂಗೆ ಒಲ್ಯಾಗನ ಉರಿ ಮುಂಚೆಕನ್ನ ಡೈರೆಕ್ಟಾಗಿ ಒಲ್ಯಾಗ ಹಾಕ್ಕೊಂಡ್ಬಿಟ್ವಿ ಅಂದ್ರೆ ಚೆಂದಾಗಿ ಕಪ್ಪಾಗಿ ಹುರ್ಕೋಬೇಕ್ರಿ. ಅಲ್ಲಿ ಮಟನು ಒಲ್ಯಾಗ ಹೊಳ್ಳಿ ಸುಳಿಸಿ ಹಾಕೊಂತ ಹಿಂಗೆ ಟಮಾಟಿಕಾಯಿನ ಹುರಿರಿ. ತೆವ್ಯಾಗ ಹುರಿಬೇಕಂದ್ರೆ ಟೈಮ್ ಭಾಳ ಹೋಗ್ತೈತಿ, ಅದಕ್ಕೆ ನಾನು ಹಿಂಗೆ ಒಲ್ಯಾಗ ಹುರ್ಕೊಳ್ಳೋದು ಜಾಸ್ತಿ ರೀ. ಅತ್ತಗಡೆ ಕೆಳಗೆ ಒಲ್ಯಾಗ ಟಮಾಟಿಕಾಯಿ ಸುಡಾಕತ್ತವು, ಜೊತೆಗೆ ಮ್ಯಾಲೆ ನಾನು ಒಂದು ಸ್ವಲ್ಪ ಶೇಂಗಾಕಾಳನ್ನ, ಒಂದ ಮುಟ್ಗಿ ಶೇಂಗಾಕಾಳು, ಭಾಳ ಹಾಕ್ಕೊಳಂಗಿಲ್ಲ ರೀ. ನಾನು ಹಿಂಗೆ ಒಂದ ಮುಟ್ಗಿ ಶೇಂಗಾಕಾಳನ್ನ ಹುರ್ಕೊಂಡು ತೊಗೊಳತ್ತೀವಿ. ಹಿಂಗೆ ಹುರಿದಿರುವಂಥ ಶೇಂಗಾಕಾಳು ಜೊತೆಗೆ ಒಂದು 4 ಮೆಣಸಿನ್ಕಾಯಿ ರುಚಿಗೆ. ನಿಮ್ಗೆ ಖಾರ ಭಾಳ ಬೇಕಾಯ್ತು ಅಂದ್ರೆ ಇನ್ನೂ ಹೆಚ್ಚಿಗೆ ತೊಗೋರಿ. ನಮ್ಮ ಮನ್ಯಾಗ ಖಾರ ತಿನ್ನಂಗಿಲ್ಲ, ಹೀಗಾಗಿ ನಾವು ಖಾರನ ಕಡಿಮೆ ಹಾಕ್ಕೊತೀವಿ. ಒಂದು 4 ಮೆಣಸಿನ್ಕಾಯಿನ ಹುರ್ಕೊಂಡ್ಬಿಟ್ಟಿರ್ತೀನಿ ನಾನು ಇದ್ರಾಗ. ಈ ಚಟ್ನಿ ಮಾಡಾಕ ಟಮಾಟಿಕಾಯಿನ ಕರ್ಗ ಕಪ್ ಚುಕ್ಕಿ ಬರ್ಬೇಕ್ರಿ, ಹಂಗೆ ಚಂದಂಗಿ ಹುರ್ಕೋಬೇಕ್ರಿ. ಸ್ವಲ್ಪ ಅರ್ಧಂಬರ್ಧ ಏನಾದ್ರು ಟಮಾಟಿಕಾಯಿ ಚಟ್ನಿ ಹುರ್ಕೊಂಡ್ರಿ ಅಂದ್ರೆ ಟಮಾಟಿಕಾಯಿ ಚಟ್ನಿ ಚಲೋನ ಆಗಂಗಿಲ್ಲ ರೀ, ಒಗರು ಆಕೈತಿ. ಅದಕ್ಕೆ ಟಮಾಟಿಕಾಯಿನ ಚಂದಂಗ ಹುರ್ಕೋಬೇಕು. ನಾನು ಇದಕ್ಕೆ ಮಿಕ್ಸಿ ಜಾರಿಗೆ ಟಮಾಟಿಕಾಯಿನ ಹಾಕ್ಕೊಳತ್ತೀವಿ. ಟಮಾಟಿಕಾಯಿ ಹಣ್ಣಾಗಿರ್ಬಾರ್ದು, ಕಾಯಾಗ ಇರ್ಬೇಕು. ಏನು ಹೆಸರ ಇದು ನೋಡ್ರಿ, ಟಮಾಟಿಕಾಯಿ ಚಟ್ನಿ. ಹಿಂಗೆ ನಾನು ಮಿಕ್ಸಿ ಜಾರ್ಗೆ ಟಮಾಟಿಕಾಯಿ, ಶೇಂಗಾಕಾಳು, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಮತ್ತು ಏನಾರ ಮಸಾಲ ಕುದಿಸಿದ್ರೆ ಎಲ್ಲನೂ ಕುದಿಸ್ಕೋಬೋದು. ಜೀರಿಗೆ, ಮೆಣಸಿನ್ಕಾಯಿ ಮತ್ತು ಇವನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಸಣ್ಣಗೆ ಮಿಕ್ಸಿ ಒಳಗೆ ಸಣ್ಣಗೆ ಹಾಕ್ಕೊಂಡ್ಬಿಡ್ಬೇಕ್ರಿ. ಜೊತೆಗೆ ಉಪ್ಪು ಹಾಕ್ಕೋಬೇಕ್ರಿ. ಉಪ್ಪು, ಖಾರ ಮತ್ತು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕೋರಿ. ಖಾರ ಭಾಳ ಬೇಕಂದ್ರೆ ಭಾಳ ಹಾಕೋರಿ, ಸ್ವಲ್ಪ ಬೇಕಾಯ್ತು ಅಂದ್ರೆ ಸ್ವಲ್ಪ ಹಾಕೋರಿ. ಹಿಂಗೆಲ್ಲ ರೆಡಿ ಮಾಡ್ಕೊಂಡಂತಹ ಇದನ್ನು ಮಿಕ್ಸರ್ನ್ಯಾಗ ಸಣ್ಣಗೆ ಮಿಕ್ಸಿ ಹಾಕ್ಕೊಂಡ್ಬಿಡ್ಬೇಕು ನೋಡಿರಿ. ಹಿಂಗೆ ಸಣ್ಣಗೆ ಮಿಕ್ಸಿ ಆತಂದ್ರೆ ಸೂಪರಾಗಿರುವಂಥ ಟಮಾಟಿಕಾಯಿ ಚಟ್ನಿ ಆಗ್ತದ್ರಿ. ಇದ್ರ ಜೊತೆಗೆ ಬಿಸಿ ರೊಟ್ಟಿ ಇತ್ತಂದ್ರೆ ಪಲ್ಯ ಸದ್ಯಕ್ಕೆ ಬ್ಯಾಡ ನೋಡಿರಿ, ಅಷ್ಟು ಚಲೋ ಆಗ್ತೈತಿ ಟಮಾಟಿಕಾಯಿ ಚಟ್ನಿ. ಇದನ್ನು 2 ರಿಂದ 3 ದಿನ ಇಟ್ಕೊಂಡು ತಿನ್ಬೋದು ರೀ. ಮತ್ತು ಈ ದಿನ ತಿನ್ನೋಕ್ಕಾಗಂಗಿಲ್ಲ, ಜಲ್ದಿ ಹುಳಿಯಾಗಿರ್ತೈತಿ ಇದು. ಅದಕ್ಕೆ ಮೊಸರು ಹಚ್ಕೊಂಡು ತಿನ್ನೋಕೆ ಚಲೋ ಆಗ್ತೈತಿ. ಮೊಸರು, ರೊಟ್ಟಿ, ಟಮಾಟಿಕಾಯಿ ಚಟ್ನಿ ಅದು ಸೂಪರ್ ಅಂತಂದ್ರೆ ಹೇಳ್ಬೋದು ನೋಡ್ರಿ. ರೊಟ್ಟಿ ಜೊತೆ ಈ ಟಮಾಟಿಕಾಯಿ ಚಟ್ನಿ ನೆಂಜ್ಕೊಂಡು ತಿಂದ್ರಿ ಅಂದ್ರೆ ಹೊಟ್ಟೆ ತಂಪು, ಮನಸ್ಸು ಹಗುರ, ಅಷ್ಟು ಚಲೋ ಇರ್ತೈತಿ ರೀ ಇದು ಚಟ್ನಿ. ಬೇಕಂದ್ರೆ ನೀವು ಇದಕ್ಕೆ ಗುರಳ್ ಪುಡಿನೂ ಹಾಕೋಬೋದ್ರಿ. ನಾನು ಇದಕ್ಕೆ ಗುರಳ್ ಪುಡಿ ಹಾಕ್ಕೊಳಂಗಿಲ್ಲ. ಒಮ್ಮೆ ಮನ್ಯಾಗ ಮಾಡಿ ನೋಡ್ರಿ. ಹಿಂಗೆ ಮನ್ಯಾಗ ಎಲ್ಲರೂ ಸೈ ಅನ್ನೋದಂತೂ ಗ್ಯಾರಂಟಿ. ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲಾರ್ದಂಗೆ ಯಾರು ವಿಡಿಯೋ ನೋಡಾತಿರಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ಮ ಉತ್ತರ ಕರ್ನಾಟಕದ ಅಡುಗ್ಯಾಗ ಬರೀ ಮಸಾಲೆ ಇರಂಗಿಲ್ಲ ರೀ, ಜೀವಾನೂ ಐತಲ್ರಿ. ನಿಮಗೂ ಹಂಗೆ ಅನಿಸ್ತೈತಲ್ಲ? ಈ ಮಾತು ನನಗೆ ಖರೆ ಅನಿಸ್ತೈತ್ರಿ. ನಿಮಗೆ ಹೆಂಗೆ ಅನಿಸ್ತೈತಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಸರ್ವೇ ಜನ ಸುಖಿನೋ ಭವಂತು.